ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇದೆ ಮಧುಮೇಹ ನಿವಾರಣಾ ಚೂರ್ಣ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. AB ಪ್ರಾಪರ್ಟೀಸ್ ವೀಕ್ಷಕರೇ, AB ಪ್ರಾಪರ್ಟೀಸ್ ವತಿಯಿಂದ ಈಗ ನೀಡಲಾಗ್ತಿದೆ 20-30 ನಿವೇಶನ ಕೇವಲ 3.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಸ್ಪಾಟ್ ಬುಕಿಂಗ್ ಇದೆ, ನೋಂದಣಿ ಕೂಡ ಉಚಿತ. ಖಂಡಿತವಾಗಿಯೂ ಸಂಪರ್ಕಿಸಿ AB ಪ್ರಾಪರ್ಟೀಸ್. ಅಷ್ಟೇ ಅಲ್ಲದೆ ಈಗ 20-30 ನಿವೇಶನದ ಜೊತೆಗೆ 3 ಗ್ರಾಮ್ ಚಿನ್ನವನ್ನು ಕೂಡ ಉಚಿತವಾಗಿ ನೀಡ್ತಾ ಇದ್ದಾರೆ AB ಪ್ರಾಪರ್ಟೀಸ್ನವರು. ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು. AB ಪ್ರಾಪರ್ಟೀಸ್ ಹಾಗೂ ಅಕ್ಷಯ ಗೋಲ್ಡ್ ಕಂಪನಿ. ವೀಕ್ಷಕರೇ, ನೀವು ಕಷ್ಟದಲ್ಲಿದ್ದಾಗ ಅಡವಿಟ್ಟಂತಹ ನಿಮ್ಮ ಚಿನ್ನವನ್ನು ಬಿಡಿಸಬೇಕು ಅಂತ ಅಂದರೆ, ನಿಮ್ಮ ಚಿನ್ನವನ್ನು ಇಂದಿನ ಮಾರುಕಟ್ಟೆ ಬೆಲೆಗೆ ಮಾರಾಟ ಮಾಡಬೇಕು ಅಂದರೆ, ನಿಮ್ಮ ಚಿನ್ನವನ್ನು ಇಂದಿನ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ಮಾರಾಟ ಮಾಡಬೇಕು ಅಂದರೆ ಖಂಡಿತವಾಗಿಯೂ ಭೇಟಿ ಕೊಡಿ ಅಕ್ಷಯ ಗೋಲ್ಡ್ ಕಂಪನಿ. ಈಗ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಶಾಖೆಗಳಿವೆ. ಸಂಪರ್ಕ ಮಾಡಬಹುದು ಅಕ್ಷಯ ಗೋಲ್ಡ್ ಕಂಪನಿ. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಎಣ್ಣೆ ಈಗ ಪಾರಿಜಾತ ಸುವಾಸನೆಯೊಂದಿಗೆ. ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂಥದ್ದು, ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಗೆ ತೆರಳಿದರು. ಬನವಾಸಿಯಲ್ಲಿ ಇರುವಂತಹ ಅತ್ಯಂತ ಪುರಾತನ ಪುರಾಣ ಪ್ರಸಿದ್ಧ ದೇವಸ್ಥಾನಗಳಿಗೆ, ದೇವಾಲಯಗಳಿಗೆ ಗುರೂಜಿಯವರು ತೆರಳಿದರು. ಅಲ್ಲಿ ವಿಶೇಷ ಪೂಜಾರಾಧನೆಯನ್ನು ಸಲ್ಲಿಸಿದರು. ಅದರಲ್ಲಿ ಮೊದಲನೇದಾಗಿ ತಿರುಮಲ ದೇವಸ್ಥಾನಕ್ಕೆ ತೆರಳಿ ಸ್ವಾಮಿಗೆ ವಿಶೇಷ ಪೂಜಾರಾಧನೆಯನ್ನು ನೆರವೇರಿಸಿದರು. ಇದಾದ ನಂತರ ಶ್ರೀ ಮಧುಕೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ತೆರಳಿ ಅಲ್ಲಿ ಈಶ್ವರನಿಗೆ ಅಭಿಷೇಕವನ್ನು ಸಲ್ಲಿಸಿದ್ದಾರೆ. ಬನ್ನಿ ಹಾಗಿದ್ರೆ ಈ ಎಲ್ಲ ದೃಶ್ಯಗಳನ್ನು ನೋಡ್ಕೊಂಡು ಬರೋಣ. ಸ್ವರದಲ್ಲಿ ಸಂಕಷ್ಟ ತಿಳಿದು, ನೋಟದಲ್ಲಿ ನೋವುಗಳ ಅಳೆದು, ಶುಭ ತರುವ ಆನಂದ ಗುರುವೇ, ಶ್ರೀಚರಣಕ್ಕೆ ಶಿರವ ಮಣಿವೆ, ಹಸ್ತದಲ್ಲಿ ಭವಿಷ್ಯ ನುಡಿದ, ವನಸಿರಿಯ ಸೌಭಾಗ್ಯ ಸುರಿದ, ಬ್ರಹ್ಮರ್ಷಿ ಆನಂದ ಸಿದ್ಧಪೀಠದ ಶ್ರೀ ಗುರುವಿನ ಶಿರದ ಮಣಿವೆ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಶ್ರೀ ವೆಂಕಟೇಶ ಶುದ್ಧ ಗೋವಿಂದ ಕ್ಷೀರ ಗೋವಿಂದ ಘಟಿತ ಗೋವಿಂದ ಗುಣಾನ್ವಿತ ಗೋವಿಂದ ಹರಿ ಗೋವಿಂದ
सहस्रवार सभोमिं विश्वदारुत्वान् अत्यदिष्टदशाङ्गुलम् श्री वेंकटेश गोविंद हरि गोविंद 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 कल्याणोद्रगात्राय त्वां धार्तप्रदायिनीं श्रीमद्वेङ्कटनाथायां श्रीनिवासाय मङ्गलम् वेङ्कटेशो वासुदेवो प्रद्युम्नो विक्रमः सङ्कर्षणानिरुद्धश्च शेषाद्रिपतिरेव च वेङ्कटाचलपद्मनाभो वासुदेवो त्रिविक्रमः ಗೋವಿಂದ ಗೋವಿಂದ ಗೋವಿಂದನ ನಾಮಸ್ಮರಣೆ ಮಾಡ್ತಾ ತಾವೀಗ ನೋಡ್ತಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಪುರಾಣ ಪ್ರಸಿದ್ಧಿ ಇರ್ತಕ್ಕಂಥ ಈ ಕ್ಷೇತ್ರ ಇದು ಬನವಾಸಿ. ಬನವಾಸಿಯಲ್ಲಿ ಲಕ್ಷ್ಮೀ ವೆಂಕಟೇಶ್ವರರ ಸಾನ್ನಿಧ್ಯ ಇದೆ. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇತ್ತ ಲಕ್ಷ್ಮೀ ವೆಂಕಟೇಶ್ವರ, ಒಳಗಡೆ ಇರ್ತಕ್ಕಂಥದ್ದು ಸಾಂಬ ಸದಾಶಿವ. ಶಿವನ ಆಸ್ಥಾನವು ಅಷ್ಟೇ ವಿಶೇಷವಾಗಿದೆ. ಈ ಕ್ಷೇತ್ರದಲ್ಲಿ ಶಿವನಿಗೆಷ್ಟು ಆದ್ಯತೆಯೋ ಶ್ರೀನಿವಾಸನಿಗೂ ಅಷ್ಟೇ ಆದ್ಯತೆ ಇದೆ. ಒಟ್ಟಾರೆ ಹೇಳಬೇಕಂದ್ರೆ 2 ಭವ್ಯವಾದಂಥ ರಥೋತ್ಸವಗಳು ಇಲ್ಲಿದೆ. ಆ ರಥಗಳನ್ನು ನೋಡೋದು ಒಂದು ಆನಂದ. ಬನವಾಸಿಯ ವಿಶೇಷವಾಗಿರ್ತಕ್ಕಂಥ ಈ ಒಂದು ಆಸ್ಥಾನದಲ್ಲಿರ್ತಕ್ಕಂಥ ಶಿವನ ಆಲಯ ಅದು ಮತ್ತಷ್ಟು ವಿಶೇಷ. ಶಿವನ ಆಲಯದಲ್ಲಿ ಅಷ್ಟದಿಕ್ಪಾಲಕರು ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಆದಿತ್ಯಾದಿ ನವಗ್ರಹಗಳ ಸಾನ್ನಿಧ್ಯ, ಹಾಗೆ ಶಿವ ಸಾನ್ನಿಧ್ಯ ಇದೆಲ್ಲವೂ ಆದ ನಂತರ ಈ ಪರಮ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರಕ್ಕೆ ಬಂದು ಹೋಗಿದ್ದಕ್ಕೆ ಒಂದು ಸಾಕ್ಷಿ ಗಣಪತಿ ಸಹಿತ ಇಲ್ಲಿದೆ. ಸಾಕ್ಷಿ ಗಣಪತಿಯ ಸಾನ್ನಿಧ್ಯದಲ್ಲಿ ನಿಂತರೆ ಮೇಲ್ಭಾಗದಲ್ಲಿ ಕಾಣುವಂತಹದ್ದೇ ಪ್ರಧಾನವಾದಂಥ ವಿಮಾನ ಗೋಪುರ ದರ್ಶನ ಮಾಡಿದ್ರೆ ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿಯ ದರ್ಶನ ಮಾಡಿದಷ್ಟೇ ಪುಣ್ಯ ಅಂತ ನಮ್ಮಲ್ಲಿ ಪುರಾಣಗಳು ಹೇಳುತ್ತೆ. ಅಂಥ ಒಂದು ವೈಶಿಷ್ಟ್ಯತೆ ವಿಶೇಷತೆ ಬನವಾಸಿಯ ಈ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ. ಬನ್ನಿ ಶಿವ ಸಾನ್ನಿಧ್ಯವನ್ನು ದರ್ಶನ ಮಾಡೋಣ, ಶ್ರೀನಿವಾಸನ ಪ್ರಸಾದವನ್ನು ಅಪೇಕ್ಷೆ ಪಡೆಯೋಣ. ಶ್ರೀನಿವಾಸ ಗೋವಿಂದ ಗೋವಿಂದ. ಶೀಘ್ರವಾಗಿ ಈ ಭಾಗದಲ್ಲಿ ವಿಶೇಷವಾಗಿರ್ತಕ್ಕಂತಹ ಮಳೆಯಾಗಿ ಸಾಕಷ್ಟು ಜನ ರೈತ ಬಾಂಧವರ ಸಂಕಷ್ಟಗಳು ದೂರ ಆಗಬೇಕು. ಕೆರೆ ಬಾವಿಗಳು ತುಂಬಿ ಹರಿಬೇಕು. ಶುದ್ಧ ಜಲ ಶೀಘ್ರವಾಗಿ ವರ್ಣನ ಕೃಪೆಯಿಂದ ಈ ಭಾಗದಲ್ಲಿ ರೈತರು ಸಂತೃಪ್ತರಾಗಬೇಕು. ಹಾಗಾಗಿ ಸಾಂಬ ಸದಾಶಿವನಲ್ಲಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸೋಣ. ಧರ್ಮೋ ರಕ್ಷಿತ ರಕ್ಷಿತಃ, ಧರ್ಮ ಸಂರಕ್ಷಣೆ ಆಗಬೇಕು, ಧರ್ಮ ವಿಜಯತೆ ಇರಬೇಕು, ಧರ್ಮ ಧ್ವಜ ನಿರಂತರವಾಗಿ ಹಾರಾಡ್ತಿರಬೇಕು. ಹಾಗಾಗಿ ನಮ್ಮ ಧರ್ಮದ ಉಳಿವಿಕೆಗಾಗಿ ಸಾಕಷ್ಟು ಜನ ಈ ಭಾಗದಲ್ಲಿ ಶ್ರಮಿಸ್ತಾರೆ. ಅಂಥದ್ರಲ್ಲಿ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಬನವಾಸಿಯ ಈ ಪುಣ್ಯಕ್ಷೇತ್ರದ ಈ ಒಂದು ಆಳ್ವಿಕೆ ಇಲ್ಲಿ ಅಧ್ಯಕ್ಷರಾಗಿ ತಮ್ಮ ಸೇವೆಯನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಿರ್ತಕ್ಕಂಥ ನನ್ನ ಆತ್ಮೀಯರಿಗೂ ಸಹಿತ ಶ್ರೀನಿವಾಸನ ಅನುಗ್ರಹ ಇರಲಿ. ಭಗವಂತ ಶ್ರೀನಿವಾಸ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಉಮಾ ಮಧುಕೇಶ್ವರನ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಉಮಾ ಮಧುಕೇಶ್ವರರ ಈ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ, ಈ ಕ್ಷೇತ್ರ ದರ್ಶನ ಮಾಡ್ತಕ್ಕಂಥದ್ದು ನಮ್ಮ ಭಾಗ್ಯವೇ ಸರಿ. ರಾಜ್ಯದ ಸುಭಿಕ್ಷತೆಗಾಗಿ,
ರೈತರ ಹಿತಕ್ಕಾಗಿ ಶೀಘ್ರವಾಗಿ ವರ್ಣನ ಕೃಪೆಗಾಗಿ ಪರ್ಜನ್ಯಾನುಷ್ಠಾನದಿಂದ ರುದ್ರದೇವನ ಪ್ರಾರ್ಥನೆ ಮಾಡ್ತಕ್ಕಂತಹದ್ದು ಇತಿಹಾಸ ಇರತಕ್ಕಂತಹ ಈ ಪರಮ ಪವಿತ್ರವಾಗಿರ್ತಕ್ಕಂತಹ ಬನವಾಸಿಯ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಉಮಾ ಮಧುಕೇಶ್ವರನ ಸಾನ್ನಿಧ್ಯದಲ್ಲಿ ಸ್ವಾಮಿಗೆ ಅಭಿಷೇಕವನ್ನು ಸಲ್ಲಿಸೋಣ. ಸಾಂಬ ಸದಾಶಿವ ಗೋವಿಂದ. ಮಹಾದೇವೇಶ್ವರ ಮರಾಠಿ शिव शम्भो स्वयम्भो भो शम्भो 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 शिव शम्भो स्वयम्भो गङ्गाधर शङ्कर
रुद्राय ब्रह्मांड रुद्राय खंड रुद्राय प्रचंड रुद्राय दंड रुद्राय सूर रुद्राय वीर रुद्राय भव रुद्राय भीम रुद्राय अतल रुद्राय वितल रुद्राय सुतल रुद्राय महातल रुद्राय सकातल रुद्राय जलातल रुद्राय पातल रुद्राय नमो नमः। ఓం శివోహం ఓం శివోహం రుద్రనామం భజేహం ఓం శివోహం ఓం శివోహం రుద్రనామం భజేహం వీరభద్రాయ అగ్నినేత్రాయ ఘోర సంహారః సకలలోకాయ సర్వభూతాయ సత్య సాక్షాత్కరా ఓం శివోహం ఓం శివోహం రుద్రనామం భజేహం భజేహం హర 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 మహాదేవ్ ఓం నమః సోమాయ చ రుద్రాయ చ నమస్తామ్రాయ చ రుడాయ చ నమః శృంగాయ చ పశుపతయే చ నమ ఉగ్రాయ చ భీమాయ చ నమో అగ్రే వదాయ చ ధూరే వదాయ చ నమో హంత్రే చ హనీయతే చ నమో వృక్షేభ్యో హరికేశేభ్యో నమస్కారాయ నమః శంభవే చ మయోభవే చ నమః శంకరాయ చ మయస్కరాయ చ నమః శివాయ చ శివధరాయ చ అండ బ్రహ్మాండ కోటి అఖిల పరిపాలన పూరణ జగత్కారణ సత్యదేవ దేవ ప్రియ వేద వేదార్థ సారా యజ్ఞ యజ్ఞోమయా నిశ్చలా దుష్ట నిగ్రహ సప్తలోక సంరక్షణ సోమ సూర్య అగ్నిలోచన శ్వేత రిషభ వాహన శూలపాణి భుజంగ భూషణ త్రిపుర నాసరర్తన వ్యోమకేశ మహాసేన జనక పంచవక్ర పరశుహస్త నమః ఓం శివోహం ఓం శివోహం రుద్రరూపం భజేహం భజేహం ఓం శివోహం ఓం శివోహం రుద్రనామం భజేహం భజేహం కాలత్రికాలనేత్ర త్రినేత్ర శూల త్రిశూలగాత్రం సత్యప్రభావ దివ్య ప్రకాశ మంత్రస్వరూప మాత్రం నిష్ప్రపంచాది నిష్కలంకోహం నిజ పూర్ణబోధహం ప్రత్యగాత్మాహం నిత్య బ్రహ్మోహం స్వప్రకాశోహం హం సచ్చిత్ ప్రమాణం ఓమో మూల ప్రమేయం ఓమో అయం బ్రహ్మాస్మి ఓమో మహం బ్రహ్మాస్మి ఓమో శబ్ద విహరతి నమ 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 డుమ 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 శివ నమ నాద విహరతి ఓం శివోహం ఓం శివోహం రుద్రనామం భజేహం భజేహం ఓం శివోహం ఓం శివోహం రుద్రనామం భజేహం భజే
नरसंहारः सकललोकाय सर्वभूताय सत्यसाक्षात्करः ಚತುರ್ಯುಧ ಪ್ರತಿಷ್ಠಿತ ಬನವಾಸಿ ಕ್ಷೇತ್ರದ ಅಷ್ಟಷಷ್ಟ ಮಹಾಲಿಂಗದ ಸಾನ್ನಿಧ್ಯದಲ್ಲಿ ನಿಂತು ಓಡಾಡುವ ಸ್ವಾಮಿಯ ಸನ್ನಿಧಿಯ ಚಿಕ್ಕ ಚರಿತ್ರೆಯನ್ನು ತಿಳಿದಷ್ಟು ಹೇಳುವನ್ನು ಆದೇಶವನ್ನು ಕೊಟ್ಟದ್ದನ್ನು ಶಿರಸಾವಹಿಸಿ ಸ್ವೀಕಾರ ಮಾಡಿ ನೀನು ಕೊಟ್ಟದ್ದನ್ನು ನಿನಗೆ ಸಮರ್ಪಣೆ ಮಾಡತಕ್ಕಂಥ ಸೇವಾ ಕೈಂಕರ್ಯವನ್ನು ನಾನು ಬನವಾಸಿ ದತ್ತರಾಜ ಯೋಗೀಂದ್ರರ ಪೂರ್ವಾಶ್ರಮದ ಮೊಮ್ಮಗನಾದ ತ್ರ್ಯಂಬಕ ಗುರುನಾಥ ಅಡಿಯರನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಆದಿಮೂಲ ಬನವಾಸಿ ಗುರುವೇ. ಬನವಾಸಿಯಿಂದ ಜಗತ್ತು ಹುಟ್ಟಿತು. ಪೃಥ್ವಿ ಸಂಪೂರ್ಣವಾಗಿ ಜಲಮಯವಾಗಿದ್ದಾಗ ಬಾಲಗೋಪಾಲ ಆಲದೆಲೆಯ ಮೇಲೆ ಪೌಡಿಸಿ ವಿಶ್ರಾಂತಿಯನ್ನು ಪಡೆಯುತ್ತಿದ್ದಾಗ ಅವನ ಕಿವಿಯಿಂದ 2 ರಕ್ಕಸರು ಹುಟ್ಟಿ ಮಧುಕೈಟವರ ನಾಮಾಭಿಧೇಯದಿಂದ ಅಲ್ಲಿ ಸಹಸ್ರಾರು ವರ್ಷಗಳ ಯುದ್ಧ ನಡೆದಾಗ ಭೋಲಾಶಂಕರ ಕೇಳಿದವರಿಗೆ ಎಲ್ಲವನ್ನೂ ಕೊಡ್ತಕ್ಕಂಥ ದಯಾಘನ ಕೊಟ್ಟ ಮೇಲೆ ಏನೂ ಮಾಡಲಿಕ್ಕಾಗದೇ ಇದ್ದಂಥ ಒಂದು ಕರುಣಾಮಯ ಪರಿಸ್ಥಿತಿ. ತಾನು ಆ ಒಂದು ದಂಡನವನ್ನು ಮಾಡೋದಕ್ಕಿಂತ ಸ್ವಹಸ್ತೇನ ದಾನಂ ಪರಹಸ್ತೇನ ತಾಡನಂ ಅನ್ನುವ ಆರ್ಯೋಕ್ತಿಯಂತೆ ಶಿವ ಅದನ್ನು ಜನರು ತಿಳ್ಕೊಳ್ಳಿ ಹೇಳಿ ಈ ದಂಡನೆಯನ್ನು ಶ್ರೀಮನ್ನಾರಾಯಣನ ಮುಖಾಂತರವಾಗಿ ಕೊಡಿಸೋದನ್ನು ನಾವು ನೀವೆಲ್ಲರೂ ಕೇಳಿ ತಿಳಿದಿದ್ದೇವೆ. ನೀವು ಅಭ್ಯಾಸ ಮಾಡಿ ಜನರಿಗೆ ಹೇಳ್ತಕ್ಕಂಥ ಸಾನ್ನಿಧ್ಯವನ್ನು ವಹಿಸಿದ್ದೀರಿ. ಈ ಸೌಭಾಗ್ಯ ನನಗೆ ಸಂತೋಷವನ್ನು ತಂದು ಆವಾಗ ಭೇದದಿಂದ ಆ ರಾಕ್ಷಸರನ್ನು ಮಣಿಸ್ಬೇಕು ಅಂಥೇಳಿ ಶ್ರೀಮನ್ನಾರಾಯಣ ಅವರನ್ನು ಕರೆದಪ್ಪ, ನೀವು ಬಹಳ ಶೂರರು, ನಿಮ್ಮನ್ನು ಸೋರಿಸ್ಲಿಕ್ಕಾಗಲ್ಲ, ದಯಮಾಡಿ ನಿಮಗೇನು ಬೇಕು ಅದನ್ನು ಕೇಳಿಬಿಡ್ರಿ ಅಂಥೇಳಿ. ರಾಕ್ಷಸ ಸಹಜ ಗುಣ, ಶರಣಾಗತಿ ಅವರ ಜೀವನದೊಳಗಿಲ್ಲ. ನಮ್ಮಿಂದನೇ ಸೋತು ನೀವು ನಮಗೇನು ಕೊಡ್ತೀರಿ, ನಿಮಗೇನು ಬೇಕು ಅದನ್ನು ಕೇಳ್ರಿ ಎನ್ನುವ ನಿರೀಕ್ಷಿತ ಪ್ರಶ್ನೆಯ ಉತ್ತರವನ್ನು ಆ ರಾಕ್ಷಸರು ಕೊಟ್ಟಾಗ ನಿಮ್ಮ ಜೀವ ಬೇಕು ಅಂತ ಹೇಳ್ತಾರೆ. ರಾಕ್ಷಸರು ಎಷ್ಟೇ ನೀಚರಾದರೂ ಕೂಡ ಕೊಟ್ಟ ಮಾತನ್ನು ಮೀರ್ತಿದ್ದಿಲ್ಲ. ಇದು ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಆತಪ್ಪ ಕೊಡ್ತೇವೆ ಒಂದು ಕರಾರು. ಯಾಕೆಂದರೆ ಹಿರಣ್ಯಕಶಿಪುಗಿರಲಿ ಮತ್ತೊಬ್ಬನಿರಲಿ ಆವಾಗ ಅಸಾಧ್ಯವಾದ ನಿಯಮವನ್ನು ಅವರಿಗಿಟ್ಟು ಅದರೊಳಗೆ ಜಯ ಸಾಧಿಸಬೇಕು ಅನ್ನೋ ವಿಚಾರದಂತೆ ಇಲ್ಲೂ ಕೂಡ ಅದೇ ರೀತಿಯಿಂದ ಉತ್ತರವನ್ನು ನಿರೀಕ್ಷಣೆ ಮಾಡ್ತಾರೆ. ಯಾಕೆಂದರೆ ಆಗಿದ್ದದ್ದು ನೆಲದೊಳಗೆ ನೀರು, ಮೇಲೆ ಆಕಾಶ, ಗಾಳಿ, ಇದಿಷ್ಟು ಬಿಟ್ಟರೆ ಅಲ್ಲಿ ಯಾವುದೂ ಅಸ್ತಿತ್ವ ಸಾನ್ನಿಧ್ಯ ಭಗವಂತಂದು ರಾಕ್ಷಸರು. ಅವಾಗ ನಮ್ಮನ್ನು ನೀರು ಮೇಲೆ ಕೊಲ್ಲಬಾರ್ದು ಮತ್ತು ಆಕಾಶದೊಳಗೆ ಕೊಲ್ಲಬಾರ್ದು ಅನ್ನೋ ಆತಪ್ಪ ಅಂಥೇಳಿ ಭಗವಂತನನ್ನು ಈಗ ಆದಿಮಾಧವನನ್ನು ತಾವು ನಿರೀಕ್ಷಣೆ ಮಾಡಿದ್ರಿ. ಅವನ ಕೈಯೊಳಗೆ ಸುಮಾರು ಚಕ್ರ, ಅವ ನೀರಿನ ಮೇಲೆ ಪದ್ಮಾಸನವನ್ನು ಹಾಕಿ ತೊಡೆ ಮೇಲೆ ಅವ್ರನ್ನ ಕೂಡಿಸ್ಕೊಂಡು ಚಕ್ರದಿಂದ ಇದು ಮಾಡಬೇಕಾದ್ರೆ ತೊಡೆಗೆ ಆ ಚಕ್ರದ ನಿಯಮ ಇದು. ನಿಯಮಿತವಾದ ಕಾರ್ಯವನ್ನು ನಮಗೆ ತಿಳಿಯೋದ್ರ ಬಗ್ಗೆ ಕಥಾರೂಪವಾಗಿ ನಮಗೆ ಹೇಳ್ತಕ್ಕಂಥ ಒಂದು ಇದು ಹೊರತಾಗಿ ಅದೆಲ್ಲ ನಿಶ್ಚಿತವಾಗಿ ಆಗ್ತಕ್ಕಂಥ ಭಗವಂತನ ನಿಯಮದಂತೆ ಆ ಸ್ವಾಮಿ ಕಾಲಿಗೆ ಅಲುಗುತ್ತಾಗಿ ಮೇಧಸ್ಸು ನೀರಿನ ಮೇಲೆ ಬಿದ್ದಾಗ ನೀರು ಮೇಧಿನಿ ಆಗ್ತದೆ, ಆಗ ಬನವಾಸಿಯನ್ನು ಆಗ್ತು ಅನ್ನೋದು ಇದು ಪುರಾಣೋಕ್ತಿ. ಇನ್ನೂ ದೀರ್ಘವಾಗಿ ಇದೆ ಗುರುವೇ.
ತ್ರಾಸು ಕೊಡಬಾರ್ದು ಅನ್ನೋದಕ್ಕಾಗಿ ಮೊಟಕಾಗಿ ಹೇಳ್ತೀನಿ, ದಯವಿಟ್ಟು ಕ್ಷಮಿಸಬೇಕು. ಚತುರ್ಯುಗದ ಕಾಲದ ಅನುಷ್ಠಾನಗಳು, ದೇವತಾರ್ಚನೆ, ಕಲಿಯುಗದಲ್ಲೂ ಸಹಿತ ಇಂತಹ ಭವ್ಯವಾದಂಥ ವಿಶೇಷವಾಗಿರ್ತಕ್ಕಂಥ ಪುಣ್ಯಪ್ರದವಾದಂಥ ಈ ಪುಣ್ಯ ಸಾನ್ನಿಧ್ಯ ಬನವಾಸಿಯ ಮಧುಕೇಶ್ವರನ ಸಾನ್ನಿಧ್ಯ ಇಂದಿಗೂ ನಡೀತಕ್ಕಂಥ ರಥೋತ್ಸವದಲ್ಲಿ ಒಂದು ವೈಶಿಷ್ಟ್ಯತೆ ಇದೆ. ರಥೋತ್ಸವದ ವೈಶಿಷ್ಟ್ಯತೆ ಬೃಹದಾಕಾರವಾಗಿರ್ತಕ್ಕಂಥ 2 ರಥಗಳಿದೆ. ಒಂದು 6 ಚಕ್ರಗಳ ರಥ ಇದೆ. 6 ಚಕ್ರಗಳ ವಿಶೇಷವಾಗಿರ್ತಕ್ಕಂಥ ಬೃಹತ್ ಮಟ್ಟದ ಈ ರಥೋತ್ಸವ, ರಥದ ಮೇಲೆ ಸ್ವಾಮಿ ವಿರಾಜಮಾನನಾಗಿ ಕೂತು ಈ ಊರಿನ ರಾಜಬೀದಿ ಉತ್ಸವಕ್ಕೆ ತಾನು ಹೊರಡಬೇಕಾದ್ರೆ ಊರಲ್ಲಿರ್ತಕ್ಕಂಥ ಎಲ್ಲ ಮತಸ್ಥರು, ಯಾವುದೇ ಜಾತಿ ಮತ ಭೇದವಿಲ್ಲದಿರ, ಪಂಥಗಳ ಭೇದವಿಲ್ಲದಿರ, ನೀನು ಹರಿಜನ ಅಥವಾ ನೀನು ಮತ್ತೊಬ್ಬ ಮಗದೊಬ್ಬ ಎಂಬತಕ್ಕಂಥ ಭೇದ ಭಾವವಿಲ್ಲದಿರ ಎಲ್ಲರನ್ನೂ ಸಹಿತ ಕರೆತಂದು ಎಲ್ಲರ ಹಸ್ತದಲ್ಲೂ ಒಂದು ಪೂರ್ಣ ಫಲವನ್ನು ಕೊಟ್ಟು ಆ ಒಂದು ವಿಶೇಷವಾಗಿರ್ತಕ್ಕಂತಹ ಗಾಲಿ ಚಕ್ರಕ್ಕೆ, ರಥಕ್ಕೆ ಒಂದು ಕಾಯಿ ಹೊಡೆದು ಭಗವಂತನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ ನಂತರವೇ ಸ್ವಾಮಿ ಪ್ರಯಾಣ ಹೊರಡತಕ್ಕಂಥದ್ದು. ಎಂತಹ ಒಂದು ವೈಶಿಷ್ಟ್ಯತೆ! ಕದಂಬರಾಳಿರ್ತಕ್ಕಂತಹ ಈ ಸಾಮ್ರಾಜ್ಯ, ಕದಂಬ ಸಾಮ್ರಾಜ್ಯ, ಜೊತೆಗೆ ಕನ್ನಡದ ಕುಲಕೋಟಿ, ಕನ್ನಡದ ಒಂದು ಕೀರ್ತಿ, ಕನ್ನಡವನ್ನು ನಡೆದು ನಡೆಸಿರ್ತಕ್ಕಂಥ ಈ ಆಸ್ಥಾನ, ಕದಂಬರ ಆಸ್ಥಾನ ಬನವಾಸಿ ಎಂದಿಗೂ ಸಹಿತ ವಿರಾಜಮಾನಾಗಿ ಪ್ರತಿಯೊಬ್ಬರ ಮನಸ್ಸನ್ನು ಸಹಿತ ಗೆಲ್ಲುವಂತಾಗಿ ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರನ್ನು ಸಹಿತ ಆರಿಸಲಿಕ್ಕಾಗಿ ಮಧುಶೇಖರ ಇಲ್ಲಿ ಕೂತಿದ್ದಾನೆ. ಹಾಗಾಗಿ ಅಂತಹ ವಿಶೇಷವಾಗಿರ್ತಕ್ಕಂಥ ಶ್ರೀ ಉಮಾ ಮಧುಕೇಶ್ವರರ ಸಾನ್ನಿಧ್ಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ, ಲೋಕ ಕಲ್ಯಾಣಾರ್ಥವಾಗಲಿ, ಸಮಸ್ತರಿಗೂ ಸಹಿತ ಹಿತವನ್ನು ತರಲಿ, ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಆಗಲಿ, ಶೀಘ್ರವಾಗಿ ವರ್ಣನ ಕೃಪೆ ಆಗಲಿ, ಒಳ್ಳೆಯದಾಗಲಿ.
वरविन्द्यशिरोधिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते सुरवरवर्षिणि दुर्धरधर्षिणि दुर्मुखमर्षिणि हर्षरते त्रिभुवनपोषिणि शङ्करतोषिणि कल्मषमोषिणि घोषरते धनुजनिरोषिणि दुर्गां देवीगुं शरणमहं प्रपद्यें सुतरसुतरसे नमः अग्ने त्वन्पारयानव्यो अस्मान् तुस्तिवृतदुर्गाणि विश्वां बोष्ठवत्वीं बहुदार्भवीं भवातोकायतनया इष्योः हरिं करासनगर्भिदां नलसिकां सौं क्लीं कलां बिभ्रतीं सवर्णां वरदारणीं च प्रसदां दूतां त्रिनेत्रोज्ज्वलां वन्दे पृष्ठकपासमङ्कुशधरां त्रिग्भूषितामुज्ज्वलां त्वां गौरीं त्रिपुरां फरात्प्रकलां श्रीचक्रसञ्चारणीं भगवती श्रीललिताराजराजेश्वरी नमः ब्राह्मी माहेश्वरी कौमारी वैष्णवी वाराहिन्द्राणी चामुण्डा चण्डिका महाकाली महालक्ष्मी समेत श्रीमद्महाललितां बाला त्रिपुरसुन्दरी देवताभ्यो नमः सरसजनरीं सरोजहस्तें दौलतरागुं सुगन्धमाल्यशोभे भगवति हरिवल्लभे मनोज्ञामनो त्रिभुवनबोधिकरिप्रसीदवक्यम् इति नैवेद्यं विश्वामित्रऋषिं सविता देवता गायत्रीश्छन्दः भूर्भुवस्वः तत्सवितृवरेण्यभर्गो देवस्य धीमहि धियो यो न प्रचोदयात् अम्बानुग्रहप्रसादसिद्धिरस्तु नैवेद्यं सर्वमङ्गले महाकाली महालक्ष्मी समेत श्रीमद्महाललितां बाला त्रिपुरसुन्दरी देवताभ्यो नमः हरिं करासनगर्भिदां नलसिकां सौं क्लीं कलां बिभ्रतीं सवर्णां वरदारणीं च प्रसदां दूतां त्रिनेत्रोज्ज्वलां वन्दे पृष्ठकपासमङ्कुशधरां सर्गभूषितामुज्ज्वलां त्वां गौरीं त्रिपुरां फरात्प्रकलां श्रीचक्रसञ्चारणीम् अम्बा दीपज्योति नमोस्तुते नमो नमः दीपमहालक्ष्मीर्देवताभ्यो नमः 39 ವರ್ಷಗಳ ಇತಿಹಾಸ ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ಸಾನ್ನಿಧ್ಯಕ್ಕೆ ಅಂದು ಮಹಾತಾಯಿ ಶಾರದಮ್ಮನವರು ಹಚ್ಚಿರ್ತಕ್ಕಂತಹ ದೀಪ ಅಂದು ಹಚ್ಚಿರ್ತಕ್ಕಂತಹ ಈ 3 ದೀಪಗಳು ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ 3 ಶಕ್ತಿ ದೇವತೆಗಳಾಗಿ ಬರ್ತಕ್ಕಂತಹ ಭಕ್ತರಿಗೆ ದರ್ಶನವನ್ನು ಕೊಡಲಿಕ್ಕಾಗಿ ಇಲ್ಲಿ ನಿರಂತರವಾಗಿ ದೀಪದ ದರ್ಶನ ನಡೀತಾ ಇದೆ. ಈ ದೀಪದ ಒಂದಷ್ಟು ವೈಶಿಷ್ಟ್ಯತೆ ಹೇಳಬೇಕಾದ್ರೆ ಇದರೊಳಗಡೆ ಯಾವುದೇ ತರಹ ಬತ್ತಿ ಆಗಲಿ ಅಥವಾ ಒಂದು ತೈಲವಾಗಲಿ ಯಾವುದೂ ಇಲ್ಲ ಅಂತಕ್ಕಂಥದ್ದು ಇಲ್ಲಿನ ಒಂದು ಪದ್ಧತಿ ಹಾಗೂ ಇಲ್ಲಿರ್ತಕ್ಕಂತಹ ರೂಢಿ ಮತ್ತು ಇಲ್ಲಿರ್ತಕ್ಕಂಥವ್ರ ತಿಳುವಳಿಕೆ ಹೇಳ್ತಕ್ಕಂಥದ್ದು. ಆದರೂ ಸಹಿತ ಏನಿರ್ಬೋದು ಎಂಬತಕ್ಕಂತಹ ಕುತೂಹಲ ಎಂಥವ್ರಿಗೂ ಇದ್ದೇ ಇರುತ್ತೆ. ಯಾಕೆಂದರೆ ಎಣ್ಣೆ ಇಲ್ಲ ಬತ್ತಿ ಇಲ್ಲ, ಎಣ್ಣೆ ಇಲ್ಲ ಬತ್ತಿ ಇಲ್ಲ, ಅಥವಾ ಎಣ್ಣೆ ಬತ್ತಿ ಹಾಕಿದರೂ ಸಹಿತ 39 ವರ್ಷಗಳಿಂದ ಒಂದೇ ದೀಪ ಇಷ್ಟೇ ಪ್ರಮಾಣದಲ್ಲಿ ಉರಿಯೋದು ಅದು ಬಹಳ ಕಷ್ಟದ ಕೆಲಸ. ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ಇದೆ. ಆ ಶಕ್ತಿ, ಆ ಧರ್ಮ ಸಂಘಟನೆ, ಧರ್ಮದ ಒಂದಷ್ಟು ವಿಜಯತೆ ಇಂದಿಗೂ ಸಹಿತ ನಿರಂತರವಾಗಿದೆ. ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ಸಾನ್ನಿಧ್ಯ ಇವತ್ತಿನ ದಿವಸ ನಾವು ದರ್ಶನ ಮಾಡ್ತಾ ಇದ್ದೀವಿ. ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಕ 3 ಶಕ್ತಿ ದೇವತೆಗಳ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಅಂದು ಶಾರದಮ್ಮನವರು ಅವರ ಮನೋಕಾಮನೆಗಳ ಸಿದ್ಧಿಗಾಗಿ ಅವರು ದೇವಿನ ಆರಾಧನೆ ಮಾಡ್ತಾ ಅಂದು ಹಚ್ಚಿರ್ತಕ್ಕಂಥ ದೀಪ ಇದು ಸಾಕಷ್ಟು ಜನ ಜ್ಞಾನಿಗಳು, ವಿಜ್ಞಾನಿಗಳು ಮತ್ತು ಸಾಕಷ್ಟು ಜನ ಪಂಡಿತರು, ಪಾಮರರು ಸಾಕಷ್ಟು ಜನ ಬಂದು ಇದರ ಬಗ್ಗೆ ಚಿಂತನೆಯನ್ನು ನಡೆಸಿದ್ದಾರೆ, ಇದನ್ನು ದರ್ಶನ ಮಾಡಿದ್ದಾರೆ, ಅವರ ಮನೋಕಾಮನೆಗಳನ್ನು ಸಿದ್ಧಿಸಿಕೊಂಡಿದ್ದಾರೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರಕ್ಕೆ ಇವತ್ತು ನಾವು ಬಂದಿದ್ದೇವೆ. ಇದು ಬಹುಶಃ ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ಇಷ್ಟು ವಿಶೇಷವಾಗಿರ್ತಕ್ಕಂಥ ಈ ದೀಪದ ದರ್ಶನ ಬಹುಶಃ ಈಗಾಗಲೇ ತಾವು ನೋಡ್ತಾ ಸಾಕಷ್ಟು ಹೊತ್ತೇ ಆಯಿತು. ಸಾಕಷ್ಟು ಹೊತ್ತಿನಿಂದ ಈ ದೀಪವನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿರ್ತಕ್ಕಂತಹ ದೀಪಗಳು ಯಾವುದೂ ಸಹಿತ ಗಾಳಿಗೂ ಸಹಿತ ಒಂದು ಚಲನೆಗಳಂತಕ್ಕಂಥದ್ದು. ಯಾಕೆಂದರೆ ಇಲ್ಲಿರ್ತಕ್ಕಂಥ ದೀಪಗಳನ್ನು ನಾವು ನೋಡಿದ್ದೇವೆ. ನಾವು ಹಚ್ಚಿರ್ತಕ್ಕಂಥ ದೀಪದಲ್ಲೂ ಸಹಿತ ಶಾಂತ ರೀತಿ ನೆಮ್ಮದಿಯುತವಾಗಿ ಸ್ವಲ್ಪ ಗಾಳಿ ಬಂದಾಗಲೂ ಸಹಿತ ಆ ದೀಪ ಕದಲುವಂತಹದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಇಲ್ಲೂ ಸಹಿತ ಒಳಗಡೆ ಗಾಳಿ ಬರುತ್ತೆ, ಗಾಳಿ ಬರ್ದಿರ ಅಂತಕ್ಕಂಥದ್ದಲ್ಲ. ಗಾಳಿ ಬಂದರೂ ಅಥವಾ ನಿರ್ಮಲವಾಗಿ ನಿರಂತರವಾಗಿ
ಇದೇ ಪ್ರಕಾರವಾಗಿ ಉರಿತಕ್ಕಂಥದ್ದು. ಈ ಮೇಲ್ಭಾಗದಲ್ಲಿರ್ತಕ್ಕಂತಹ ಒಂದೊಂದು ಗಾಜಿನ ಬಟ್ಲುಗಳು ಇದರ ಶುದ್ಧೀಕ್ರಮಣವನ್ನು ಒಂದು 6 ತಿಂಗಳಿಗೊಮ್ಮೆ ಇದರ ಶುದ್ಧೀಕ್ರಮವನ್ನು ಮಾಡ್ತಾರೆ ಅಂತ ಇಲ್ಲಿನ ಪ್ರತೀತಿ ಹೇಳುತ್ತೆ. ಹಾಗೆ ಇವತ್ತು ನಾವಿಲ್ಲಿ ದರ್ಶನಕ್ಕೆ ಬರ್ತೀವಿ ಅಂತ ಹೇಳಿ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಇರೋದರಲ್ಲಿ ಸ್ವಲ್ಪ ಮಟ್ಟಿಗೆ ಶುದ್ಧಿ ಮಾಡಿಟ್ಟಿದ್ದಾರೆ. ಅಂದರೆ ಇಲ್ಲಿಗೆ ಬರ್ತಕ್ಕಂತಹ ಭಕ್ತರು ಯಾರೊಬ್ಬರು ತವರವರ ಮನೋಕಾಮನೆಗಳ ಸಿದ್ಧಿಗಾಗಿ ಬಂದು ಈ ಸಾನ್ನಿಧ್ಯವನ್ನು ತಾಯಿ ಶಾರದಮ್ಮನವರನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ, ಸಾಧುಗಳು, ಸಂತರು, ಪವಾಡವನ್ನು ಸೃಷ್ಟಿಪಡಿಸ್ತಕ್ಕಂತಹ ಪವಾಡ ಪುರುಷರು ಸಾಕಷ್ಟು ಜನ ಇರ್ತಕ್ಕಂಥದ್ದು ನಮ್ಮ ಭರತಖಂಡದಲ್ಲಿ. ಈ ಭಾರತ ದೇಶದ ನೆಲ, ಈ ಭರತಖಂಡ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಇಷ್ಟು ವಿಶೇಷಗಳನ್ನು ಒಳಗೊಂಡಿರ್ತಕ್ಕಂಥ ಈ ಸಾನ್ನಿಧ್ಯ ಇವತ್ತು ಒಂದು ಪವಾಡವನ್ನೇ ನಾವು ನೋಡ್ತಾ ಇದ್ದೀವಿ. ವಿಜ್ಞಾನಕ್ಕೂ ನಿಲಕದ್ದು, ಆದರೆ ಅಗೋಚರವಾಗಿರ್ತಕ್ಕಂಥ ಶಕ್ತಿ ಇರುವಂಥದ್ದು. ಈ ಶಕ್ತಿ ಭಗವತಿಯ ಅನುಗ್ರಹ ಇಡೀ ರಾಜ್ಯಕ್ಕಿರಲಿ. ರಾಜ್ಯದಲ್ಲಿ ಶೀಘ್ರವಾಗಿ ವರ್ಣನ ಕೃಪೆ, ಒಳ್ಳೆ ಮಳೆ ಬೆಳೆ ಆಗಿ ಪ್ರತಿಯೊಬ್ಬ ರೈತರು ಸಹಿತ ನೆಮ್ಮದಿಯುತವಾಗಿರಲಿ. ಭಾರತದಲ್ಲಿ ಗಡಿ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯೋಧರಿಗೂ ಹೆಚ್ಚಿನ ರೀತಿ ತಾಯಿಯ ಕೃಪಾಶೀರ್ವಾದ ಇರಲಿ. ಎಲ್ಲರೂ ದರ್ಶನ ಮಾಡೋಣ, ಮತ್ತೊಮ್ಮೆ ಭಗವತಿಯನ್ನು ಪ್ರಾರ್ಥನೆ ಮಾಡೋಣ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಭಗವತಿ ಶ್ರೀ ಸಾಮ್ರಾಜ್ಯದಾಯಿನಿ ನಮೋ ನಮಃ. ಈಗ ತಾವು ನೋಡ್ತಾ ಇರ್ತಕ್ಕಂತಹ ದೀಪ ಒಳಗೆ ತೂಕ ಇರ್ಬೋದಾ ಅಥವಾ ತೈಲ ಇರ್ಬೋದಾ? ಗುರುಗಳು ಏನಿದ್ರು ಸಹಿತ ಗುರುಗಳ ಮೇಲೆ ನಿಮಗೆ ನಂಬಿಕೆ ಇದ್ದರೆ, ಆನಂದ ಗುರುಜಿಯವರ ಮೇಲೆ ನಂಬಿಕೆ ಇದ್ದರೆ ಇದರೊಳಗೆ ಏನಿದೆ ಅಂತಕ್ಕಂಥದ್ದು ಸತ್ಯಾಸತ್ಯತೆಗಳನ್ನು, ಆ ರಹಸ್ಯವನ್ನು ನಾನು ನಿಮಗೆ ಹೇಳ್ತೇನೆ. ಇದು ನಿಜಕ್ಕೂ ಇದರ ಗರ್ಭದಲ್ಲಿ ತೈಲವಾಗಲಿ ಅಥವಾ ಎಣ್ಣೆ ಆಗಲಿ ಯಾವುದೂ ಇಲ್ಲ ಅಂತ ನಾನು ತಿಳಿಸ್ತಾ ಇದ್ದೀನಿ. ಅಂದರೆ ಸಂಪೂರ್ಣವಾಗಿ ಒಂದು ಶಕ್ತಿ ದೇವತೆಯ ಅವರ ಮನೋಭಿಲಾಷೆ ಪ್ರಕಾರ ಅಂದು ಅವರು ಹಚ್ಚಿರ್ತಕ್ಕಂಥ ದೀಪ ಇಂದಿಗೂ ಸಹಿತ ನಿರಂತರವಾಗಿ ಬರ್ತಕ್ಕಂತಹ ಭಕ್ತರಿಗೆ ದಾರಿದೀಪವಾಗ್ತಾ ಇದೆ. ಒಳ್ಳೆಯದಾಗಲಿ.